ನಮ್ಮ ಎಲ್ಲರ ನೆಚ್ಚಿನ ಗುರುಗಳಾದಂಥ ಶಿಕ್ಷಕರ ದಿನಾಚರಣೆಗೆ ಸಮಸ್ತ ನಾಡಿನ ಜನರಿಗೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ SC ಡಿಪಾರ್ಟ್ಮೆಂಟ್ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲೂ ಕೂಡ ಇವತ್ತು ದೊಡ್ಡ ವಿಜೃಂಭಣೆಯಾಗಿ ಶಿಕ್ಷಕರ ದಿನಾಚರಣೆಯನ್ನು ಮಾನ್ಯ ರಾಜ್ಯ KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನಾದರೂ ಕೂಡ ನಾನು ಒಬ್ಬ ಶಿಕ್ಷಕರ ಅಂದರೆ ಒಬ್ಬ ಮಾಸ್ಟರ್ನ ನೆಚ್ಚಿನ ವಿದ್ಯಾರ್ಥಿಯಾಗಿ ಎಲ್ಲ ಹಂತದಲ್ಲೂ ಕೂಡ ನನಗೆ ನೀನು ಈ ಥರ ಹೋಗ್ತಾ ಇರೋದು ಸರಿ ಇಲ್ಲ, ನೀನು ಹೀಗೆ ಮಾಡಬೇಕು, ನೀನು ಹೀಗೆ ಹೋಗ್ಬೇಕು ಅಂತೇಳಿ ನಾನೇನಾದರೂ ಇವತ್ತಿನ ಈ ಮಟ್ಟಕ್ಕೆ ಇದ್ದೀನಿ ಅಂತ ಹೇಳಿದ್ರೆ ಮೊದಲನೇದಾಗಿ ನನ್ನ ಟೀಚರ್ ಆಗಿದ್ದಂಥ SM ಚಂದ್ರಶೇಖರ್ ಅಂತೇಳಿ ಅವ್ರು ಯಾವಾಗಲೂ ಕೂಡ ನನ್ನನ್ನು ಮಗ ಅಂತ ಹೇಳ್ತಾಯಿದ್ರು. ಅವ್ರಿಗೆ 3 ಜನ ಹೆಣ್ಮಕ್ಳಿದ್ರು. ಆ ಹೆಣ್ಮಕ್ಳಿದ್ರೂ ಕೂಡ ಗಂಡು ಮಕ್ಕಳಿಲ್ಲ ಅಂದರೆ ಇಲ್ಲ ಧರ್ಮಸೇನ ಅಂತ ಹೇಳಿದ್ದಾನೆ ಅಂತೇಳಿ ಯಾರೇ ಕೇಳಿದ್ರು ಎಲ್ರಿಗೂ ಹೇಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ ಒಬ್ಬ ಗುರು ಇದ್ದರೆ ಒಬ್ಬ ಮನುಷ್ಯ ಯಾವ ಮಟ್ಟಕ್ಕೆ ಬಂದು ಬೇಕಾದ್ರೆ ನಿಲ್ತಾನೆ ಅನ್ನೋದಕ್ಕೆ ನಾನೇ ಅದಕ್ಕೆ ಸಾಕ್ಷಿಯಾಗಿದ್ದೀನಿ. ನಾನು ಅವತ್ತು 2-3 ವಿಚಾರದಲ್ಲಿ ಅವರು ನನ್ನನ್ನು ನೆನೆಸೋದಕ್ಕೆ ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು SSLCನಲ್ಲಿ ನಾನು ಅವಾಗೆಲ್ಲ ತುಂಬ ಸ್ಟ್ರಿಕ್ಟ್, ಭಾಳ ಕಠಿಣವಾಗಿತ್ತು SSLC ಪರೀಕ್ಷೆಗಳು. ನಾನು ಪಾಸ್ ಮಾಡ್ತೀನಿ ಅನ್ನೋದೇ ನನಗೆ ಹೋಪ್ಸ್ ಇರಲಿಲ್ಲ. ನಾನು ಅವ್ರ ಮೊದಲೇ ಹೇಳ್ಬಿಟ್ಟಿದ್ದೆ, ಇಲ್ಲ ಸರ್ ನಾನು ಪಾಸ್ ಆಗಲ್ಲ ಅಂತ. ಅವರು ನನ್ನ ಯಾವ ಸಬ್ಜೆಕ್ಟ್ ನನಗೆ ಟಫ್ ಆಗಿದೆ ಬಂದು ಇದನ್ನು ಈ ರೀತಿ ಬರೀ ನಿನಗೆ ಇದ್ರಲ್ಲಿ ಮಾರ್ಕ್ಸ್ ಬರ್ತದೆ ಅಂತೆಲ್ಲ ಹೇಳಿ ನನಗೆ SSLCಲಿ 75ನೇ ಇಸ್ವಿನಲ್ಲಿ ಮಾಡಿದಂಥ ಸಹಾಯ. PUCನಲ್ಲಿ ನಾನು ಫೇಲ್ ಆಗಿಬಿಟ್ಟಿದ್ದೆ ಇಂಗ್ಲೀಷಲ್ಲಿ. ಯಾರಿಗೂ ಇಲ್ಲ, ನಾನು ಒಬ್ಬನಿಗೆ ಪಾಠ ಮಾಡಿ ನೀನು ಈ ಥರ ಹೀಗೆ ಬರೀ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಹೀಗೆ ಬರ್ತದೆ, ಈ ರೀತಿ ಬರೀ ಅಂತ ಹೇಳಿ ನಾನು ಇವತ್ತು ಡಿಗ್ರಿಗೆ ಬಂದೆ. ಡಿಗ್ರಿನಲ್ಲೂ ಅಷ್ಟೇ ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ಅಲ್ಲಿ ನಮ್ಮ ಮನ್ಸೋಮಪ್ಪ ಅಂತ ಹೇಳಿರ್ಬೋದು, ರಾಮಚಂದ್ರೇಗೌಡರು ಇರ್ಬೋದು, ಅವರು ಪೇಪರ್ ವ್ಯಾಲ್ಯೂಯೇಷನ್ಗೆ ಹೋದ್ರೆ ನನ್ನ ಒಳಗಡೆ ಕರ್ಕೊಂಡು ಹೋದ್ರು. ಅಷ್ಟು ನಂಬಿಕೆ, ವಿಶ್ವಾಸ, ಪ್ರೀತಿಯನ್ನು ಇಟ್ಕೊಂಡಿದ್ದಂಥ ನಮ್ಮ ಗುರುಗಳು. ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ ಶಿವಪ್ಪ ಅಂತೇಳಿ ಭಾಳ ಜನ ಎಲ್ಲ ಕೂಡ ನೆನೆಸ್ತಕ್ಕಂಥ ಟೀಚರ್ಗಳು. ಮಿಡ್ಲ್ ಸ್ಕೂಲಲ್ಲಿ ಸುಂದರಪ್ಪ ಅಂತ ಈಗಲೂ ಕೂಡ ಬದುಕಿದ್ದಾರೆ. ಅವರು ನಮ್ಮ ಟಿ.ನರಸೀಪುರದಲ್ಲಿ ಹೋಗಿ ಅವ್ರ ಮನೆಗೆಲ್ಲ ಬಂದಿದ್ದೀನಿ. ಸೊ ಇಂಥದ್ದೆಲ್ಲ ನನಗೆ ಎಲ್ಲ ಹಂತದ ಟೀಚರ್ಗಳನ್ನು ಕೂಡ ನಾನು ಜ್ಞಾಪಕ ಇಟ್ಕೊಂಡಿದ್ದೀನಿ ಅನ್ನೋದಕ್ಕೆ ಮಾತನ್ನು ಹೇಳ್ತಾ, ನಾನು ಯಾವ ಒಬ್ಬ ಮನುಷ್ಯ ಎಷ್ಟೇ ಮೇಲಕ್ಕೆ ಬಂದಿದ್ರು ಕೂಡ ಆ ಮೇಲಕ್ಕೆ ಬಂದಿರೋದಕ್ಕೆ ಕಾರಣನೇ ಶಿಕ್ಷಕರು. ಹಣ, ಆಸ್ತಿ, ಅಂತಸ್ತು ಅಥವಾ ತಂದೆ ತಾಯಿ ಅನ್ನೋದ ಬೇರೆಯವ್ರದ್ದೆಲ್ಲ ಎರಡನೇ ವಿಚಾರ. ಅವ್ರು ಹಣಕಾಸಿನ ಸಹಾಯ ಮಾಡ್ಬೋದು ಹೊರತು ಶಿಕ್ಷಣದ ವಿಚಾರದಲ್ಲಿ ಏನೇ ಸಹಾಯ ಆಗಿ ಅಥವಾ ನಮಗೆ ತಪ್ಪುಗಳು ನೇರವಾಗಿ ಗೊತ್ತಿರ್ತಕ್ಕಂಥದ್ದು ನಮ್ಮ ಶಿಕ್ಷಕರುಗಳಿಗೆ ನಮ್ಮನ್ನು ತೀರಿದಂಥ ಅಂಥ ಮಹಾನುಭಾವರ ಒಂದು ಜೀವನ, ಒಂದು ಕುಟುಂಬ, ಒಂದು ಅಸ್ತಿತ್ವವನ್ನು ಉಳಿಸ್ಕೊಡ್ತಕ್ಕಂಥ ನನ್ನ ನೆಚ್ಚಿನ ಶಿಕ್ಷಕರ ಎಲ್ಲ ಹಂತದ ಶಿಕ್ಷಕರಿಗೆ ನಾನು ನಮ್ಮ ಕರ್ನಾಟಕ ಪ್ರದೇಶ SC ಕಾಂಗ್ರೆಸ್ ಸಮಿತಿಯ ಪರವಾಗಿ ಹಾರ್ದಿಕ ಅಭಿನಂದನೆಗಳು, ಶುಭಾಶಯಗಳು. ನಾವು ಯಾವತ್ತೂ ಮರೆಯದೇ ಇರತಕ್ಕಂಥ ಶಿಕ್ಷಕರಿಗೆ ನಾನು ಭಗವಂತನಲ್ಲಿ ನೀವಾಗ ನಮ್ಮ ಜೀವನವನ್ನು ರೂಪಿಸಿದಿರಿ, ನಿಮ್ಮ ಕುಟುಂಬದ ಜೀವನವು ಕೂಡ ಅಷ್ಟೇ ವೃದ್ಧಿಯಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.